ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ. ಸೊ ಇವತ್ತು ಡೆಲ್ಲಿ ಲಾಗ್ ಏನ್ ಮಾಡತ್ತಿಲ್ಲ. ಆಕ್ಚುಲಿ ಇವತ್ತ ನಾ ಒಂದ್ ರೆಸಿಪಿನ ಶೇರ್ ಮಾಡ್ಕೊಳಕಿದ್ದೇನೆ ನಿಮ್ ಜೊತೆ. ಸೊ ಆ ರೆಸಿಪಿ ಬಂದು ಯಾವ್ದು ಏನು ಪ್ರತಿಯೊಂದು ನೋಡೋಣಂತ. ಸೊ ಸ್ಕಿಪ್ ಮಾಡ್ಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಆಕ್ಚುಲಿ ಇವತ್ತ ಒಂದ್ ರೆಸಿಪಿನ ಶೇರ್ ಮಾಡ್ಕೋತೀನಿ ಅನ್ನೆಲ್ಲ. ಸೊ ಆ ರೆಸಿಪಿ ಬಂದು ಒಗ್ಗರ್ಣಿ ರೊಟ್ಟಿ ಐತಿ. ಸೊ ಇದು ಉತ್ತರ ಕರ್ನಾಟಕದ ಸೈಡ್ ಬಹಳ ಮಾಡ್ತಾರೆ ಇದನ್ನ. ಆಕ್ಚುಲಿ ರೊಟ್ಟಿ ಎಲ್ಲ ಉಳ್ದಿರ್ತೈತಿ ನೋಡ್ರಿ, ಅಂದ್ರ ನಿನ್ನೆ ಮಾಡಿರ್ತೀವಲ್ಲ, ಸೊ ಅದು ಉಳ್ದಿರ್ತೈತಿ. ಸೊ ಅದನ್ನ ಏನ್ ಮಾಡೋದು ಅಂತ ಥಿಂಕ್ ಮಾಡೋವಾಗ ಸೊ ಇದು ಒಂದು ಚೆನ್ನಾಗಿರೋ ಡಿಶ್ ಅಂತಾರಲ್ಲ, ಒಂಥರ ಉಪ್ಪಿಟ್ಟು ತರ, ಅವಲಕ್ಕಿ ಉಪ್ಪಿಟ್ಟು ತರ ಹೆಂಗ್ ತಿಂತಿರಲ್ಲ ಆ ತರ ರೊಟ್ಟಿನೂ ಫ್ರೈ ಮಾಡ್ಕೊಂಡು ಈ ತರ ತಿನ್ಬೋದು, ಆ ತರ ಮಾಡ್ಕೊಂಡು ತಿನ್ಬಹುದು. ಸೊ ಹಂಗಾಗಿ ನಾವ್ ಯಾವ ತರ ಮಾಡ್ತೀವಿ ಒಗ್ಗರ್ಣಿ ರೊಟ್ಟಿ ಅನ್ನೋದು ಇವತ್ತ ತೋರಿಸ್ತೀನಂತ. ಸೊ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಡ್ಕೊಂಡು ಬರೋನು ಬರ್ರಿ. ಸೊ ಇಲ್ಲೇ ನಾನು 2 ಉಳ್ಳಾಗಡ್ಡಿ ತಗೊಂಡೇನಿ, ಕಟ್ ಮಾಡಿ ಇಟ್ಕೊಂಡೇನಿ. ಅದಾದ್ಮೇಲೆ ಇಲ್ಲಿ ಕೊತ್ತಂಬರಿ ತಗೊಂಡೇನಿ, ಆಮೇಲೆ ಕರಿಬೇವು ಮತ್ತು ಒಂದಿಷ್ಟು ಮೆಣಸಿನ್ಕಾಯಿ, 4-5 ಮೆಣಸಿನ್ಕಾಯಿನ ತಗೊಂಡೇನಿ ನಾನಿಲ್ಲಿ. ಸೊ ಅದಾದ್ಮೇಲೆ ಈ ಸೈಡ್ ಬಂದು ರೊಟ್ಟಿ ಏನಿರ್ತೈತಲ್ರಿ, ಸೊ ಅದನ್ನ ಎಲ್ಲಾನು ಮುರಿದು ಈ ಥರ ಮಾಡಿ ಇಟ್ಕೊಂಡೇನಿ ರೊಟ್ಟಿನ. ಅದಾದ್ಮೇಲೆ ಈ ಸೈಡ್ ಶೇಂಗಾ ಕಾಳು. ಸೊ ಶೇಂಗಾ ಕಾಳು ಇದ್ರೆ ಚೆನ್ನಾಗಿರ್ತೈತಿ ನೋಡ್ರಿ. ಇದ್ರಕ್ಕ ಮೇನ್ ಪ್ಲಸ್ ಅಂದ್ರೆ ಆಗದೇ ಇಲ್ಲದು, ಟೇಸ್ಟ್ ಬರಂಗಿಲ್ಲ. ಸೊ ಅದಾದ್ಮೇಲೆ ಇಲ್ಲಿ ಏನೈತಲ್ಲ, ಇದು ಹುಣಸೆ ಹಣ್ಣಿನ ರಸ ರೀ. ಇದು ಹುಣಸೆ ಹಣ್ಣ ಹಿಂಡ್ಕೊಂಡು ರಸ ತೆಗ್ದಿದ್ದು. ಅದಾದ್ಮೇಲೆ ಈ ಸೈಡ್ ಸಕ್ರಿ. ಸೊ ಇದಿಷ್ಟು ಬೇಕು ಒಗ್ಗರ್ಣಿ ರೊಟ್ಟಿ ಮಾಡಕ್ಕೆ. ಸೊ ಇವಾಗ ಯಾವ ಥರ ಮಾಡೋದು ಒಗ್ಗರ್ಣಿ ರೊಟ್ಟಿ ಅಂತ 1 by 1 ನೋಡೋಣ ಬರ್ರಿ. ಫಸ್ಟಿಗೆ ಬಾಳಗಿ ತಗೊಳಕತ್ತೇನೆ ಈಗ. ಸೊ ಬಾಳಗಿ ಒಳಗೆ ಮಾಡ್ತೇನೆ ನಾನು. ಈ ಥರ ಹಚ್ಚಿ ಈ ಥರ ಬಾಳಗಿ ಇಟ್ಕೊಂಡೇನಿ. ಆ್ಯಕ್ಚುಲಿ ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ, ಚೆನ್ನಾಗಿರ್ತೈತಿ ಟೇಸ್ಟ್. ನಂಗೆ ಭಾಳ ಇಷ್ಟ ಆಗ್ತೈತಿ ಇದು. ಸೊ ನಿಮ್ಗೆ ಇಷ್ಟ ಆಗ್ತೈತಿ ಇಲ್ರಿ? ನನಗೆ ಒಗ್ಗರಣೆ ರೊಟ್ಟಿ ಭಾಳ ಇಷ್ಟ. ಇಷ್ಟ ಆಗ್ತೈತಿ, ಟೇಸ್ಟ್ ಚೆನ್ನಾಗಿರ್ತೈತಿ ಇದು. ಸೊ ಹಂಗಾಗಿ ನಾರ್ಮಲ್ ಆಗಿ ಬರೀ ರೊಟ್ಟಿ ತಿಂದು ಬೇಸರಾಗಿರ್ತೈತಲ್ಲ, ಸೊ ಅವರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಚೇಂಜ್ ಇರ್ತೈತಿ ಒಂದು ಟೇಸ್ಟ್ ಒಳಗೆ. ಅದ್ರ ಮೇನ್ ಇಂಗ್ರೀಡಿಯೆಂಟ್ ಎಣ್ಣೆ, ಉಪ್ಪು, ಖಾರ ಬಿಟ್ಟಿ ಎಲ್ಲ ಹೇಳೋದು. ಅದಂತೂ ಕಂಪಲ್ಸರಿ, ಎಲ್ಲ ಅಡುಗೆಗೂ ಬೇಕಾಗ್ತದೆ ಎಣ್ಣೆ, ಉಪ್ಪು, ಖಾರ. ಸೊ ಇವಾಗ ಇದು ಬಾಳ್ಗಿ ಎಲ್ಲ ಕಾದೈತಿ, ಇವಾಗ ನೀರೆಲ್ಲ ಹೋಗೈತಿ ಬಾಳ್ಗಿ ಒಳಗೆ ಇದ್ರ ಅಂತದ್ದು. ಇಲ್ಲೇ ನಾನು ಎಣ್ಣೆ ಹಾಕತ್ತೇನೆ. ಸೊ ಆಕ್ಚುಲಿ ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡತ್ತೀರಿ ಅದ್ರ ಮೇಲೆ ಎಣ್ಣೆ ಹಾಕುದು ಡಿಪೆಂಡ್ ಇರ್ತೈತಿ. ನೀನು ಎಷ್ಟು ರೊಟ್ಟಿ ತಗೊಂಡೆ? ನಾನು ಇಲ್ಲೇ 4-5 ರೊಟ್ಟಿ ತಗೊಂಡಿದ್ದೆ. 5 ರೊಟ್ಟಿ ತಗೊಂಡೈತಿ ನಾ. ಕರೆಕ್ಟ್ ಹೇಳ. ಎಷ್ಟು ರೊಟ್ಟಿ ತಗೊಂಡೈತಲ್ರಿ? ಎಷ್ಟು ರೊಟ್ಟಿ ತಗೊಂಡೈತ್ರಿ? ರೊಟ್ಟಿ ಎಷ್ಟ ತಗೊಂಡೈತಲ್ರಿ? ಅಲ್ಲ 3-4? ಹಾ 3-4 ರೀ. 5. ಸೊ 5 ರೊಟ್ಟಿ ಆಕ್ಚುಲಿ ಅಮ್ಮ ಮುರಿದಿಟ್ಟಿದ್ರು ಅವನ್ನ. ಸೊ ಹಂಗಾಗಿ ನಂಗೆ ಅಷ್ಟು ಕರೆಕ್ಟ್ ಗೊತ್ತಾಗಲಿಲ್ಲ. ಸೊ 5 ರೊಟ್ಟಿ ತಗೊಂಡಿದ್ರು ಅಂತ. 5 ರೊಟ್ಟಿ ಇಷ್ಟು ಕಾಣ್ತದೆ. ಕಾಣ್ತೈತಿ. ಸೊ ಸ್ವಲ್ಪ ಹಾಕ್ಬೇಕು ಕಡೆ. ಶೇಂಗಾ ಅಷ್ಟು ಹಾಕ್ತೀಯ? ನಂಗೆ ಯಾವಾಗಲೂ ಏನು ಪ್ರಾಬ್ಲಮ್ ಅಂದರೆ ಎಣ್ಣೆ ಹಾಕೋದ್ರಿಂದ ಎಲ್ಲಿ ಜಾಸ್ತಿ ಆಗ್ಬಿಡ್ತೈತೆ, ಎಲ್ಲಿ ಕಡಿಮೆ ಆಗ್ಬಿಡ್ತೈತೆ. ಬರೀ ಇದ ಒಂದು ನನಗೆ ಎಣ್ಣೆ ಹಾಕೋದ ಒಂದು ಭಯ ಅನ್ನಿಸ್ತದೆ. ಎರಡು ಅಂದ ಜಾಸ್ತಿ ಆದ್ರೆ ಟೇಸ್ಟ್ ಮಸ್ತ್ ಆಗತ್ತೆ ಅನ್ನೋದು, ಕಡಿಮೆ ಆತಂದ್ರೆ ಹೆಲ್ತ್ ಚಲೋ ಅಂತ ಅನ್ನೋದು ಅಷ್ಟೇ. ಹಂಗೆ ಅಷ್ಟು ಹಾಕ್ಬೇಡ್ರಿ, ಸ್ವಲ್ಪ ಹಾಕ್ಬೇಕು. ಶೇಂಗಾ ಕಾಳ ಮೇನ್ ನೋಡ್ರಿ. ಇದ್ರ ಒಳಗೆ ಶೇಂಗಾ ಕಾಳು ಹಾಕಿದ್ರನ್ನ ಟೇಸ್ಟ್ ಇದೆ, ಇಲ್ಲ ಅಂದ್ರೆ ಚೆನ್ನಾಗಿ ಅನ್ಸಲ್ಲ. ಪ್ಲೇನ್ ಇದ್ರೆ ಟೇಸ್ಟ್ ಬರಲ್ಲ, ಟೇಸ್ಟ್ ಏನೋ ಬರುದಿಲ್ಲ. ಅದಕ್ಕೆ ಶೇಂಗಾ ಕಾಳ ಮೇನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಆಮೇಲೆ ಈ ಥರ ಒಂದು ಚಮಚೆ ತಗೊಂಡು ಈ ಥರ ಹಿಂಗೆ ಕೈಯಾಡ್ಬೇಕು. ಕೈಯಾಡ್ಬೇಕಂತಾರೆ ಏನಂತಾರೆ ಇದಕ್ಕೆ, ಮಿಕ್ಸ್ ಮಾಡ್ಕೋ ಏನೋ ಮಾಡ್ಕೊಬಿಟ್ಟು. ಸೊ ಈ ಥರ ಮಾಡ್ಕೊಂಡು ಫ್ರೈ ಅಲ್ಲಿ ಫ್ರೈ ಆಗಬೇಕು. ತಿರ್ಕೊಳಕ್ಕೆ ಸೊ ಇದು ಫ್ರೈ ಆಗ್ಬೇಕು ನೋಡ್ರಿ ಶೇಂಗಾ ಕಾಳು. ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ. ಕುಟುಂಬ ಅಂತೈತಿ. ಇಲ್ಲ ಅಂದ್ರೆ ಮೆತ್ತಗಿದ್ರು ಚೆನ್ನಾಗಿ ಆಗಲ್ಲ ಅದು, ಮೆತ್ತಗೆ ಒಳಗೆ ಮೆತ್ತಗಿದ್ರೆ. ಸೊ ಅದು
ಏನದು ಕುರುಕುರುನ ಅದು ಮೆತ್ತಗಾಕೈತಿ. ಹಾ ಆ ಥರ ಆಗ್ಬೇಕು. ಸೊ ಇವಾಗ ಇಷ್ಟ ಆದ್ರೆ ಸಾಕು. ನೆಕ್ಸ್ಟ್ ನಾನು ಉಳ್ಳಾಗಡ್ಡಿ ಎಲ್ಲ ಹಾಕ್ತೀನಲ್ಲ, ಮತ್ತು ಅದ್ರ ಒಳಗೆ ಎಣ್ಣೆ ಒಳಗೆ ಮತ್ತೊಂದು ಸ್ವಲ್ಪ ಬೇಕಂತೈತೆ. ಸೊ ಹಾಗಾಗಿ ಸಣ್ಣ ಇಡ್ಬೇಕು. ಇಲ್ಲೇ ನೋಡ್ರಿ ಮಸಾಲೆ ಡಬ್ಬಿ ತೊಗೊಂಬಂದೇನಿ. ಇವಾಗ ಈ ಮಸಾಲೆ ಡಬ್ಬಿ ಒಳಗೆ ಜೀರಿಗೆ ಹಾಕೊಂತೀನಿ ನಾನು. ಅದು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಸಾಸಿವೆನೂ ಹಾಕೊಂತೀನಿ ನಾನು. ಸೊ ಇದನ್ನು ಸ್ವಲ್ಪ ಸಾಸಿವೆ ಹಾಕೊಂತೀನಿ. ಸೊ ಇದಿಷ್ಟು ಹಾಕಿದಾದ್ಮೇಲೆ ಸೈಡಿಗೆ ಎತ್ತಿಟ್ಟು ಆಮೇಲೆ ಹಾಕೋಬೇಕಂತ. ಸೊ ಇವಾಗ ಮೆಣಸಿನ್ಕಾಯಿ ಹಾಕೋತೀನಿ. ಎಣ್ಣೆ ಒಳಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಅದು ಖಾರ ಬಿಡ್ತೈತಿ. ಹಾಗಾಗಿ ಆಮೇಲೆ ಕರಿಬೇವು ಮೆಣಸಿನ್ಕಾಯಿ ಹಾಕ್ತಿದ್ದೆ. ಯಾವುದಲ್ಲಂದ್ರೆ ಕರಿಬೇವು ಅಂದ್ರೆ ನಾವು ಕರಿಬೇವು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ತೀನಿ. ಎರಡು ಹಾಕಿ ಮಿಕ್ಸ್ ಮಾಡಾಕ್ತೀನಿ. ಸೊ ನೀವು ಏನು ಮೆಣಸಿನ್ಕಾಯಿ ಇರ್ತೈತಲ್ರಿ, ಸೊ ಅದನ್ನ ಎಣ್ಣೆ ಒಳಗೆ ಹಾಕ್ರಿ. ಎಣ್ಣೆ ಒಳಗೆ ಹಾಕಿದ್ರೆ ಅದು ಅಂದ್ರೆ ನೀವು 4 ಮೆಣಸಿನ್ಕಾಯಿ ಹಾಕಿದ್ರೆ ಜಾಸ್ತಿ ಖಾರ ಆಗ್ತೈತಿ. ಸೊ ನೀವು ಉಳ್ಳಾಗಡ್ಡಿ ಆದ್ಮೇಲೆ ಹಾಕಿದ್ರೆ ಖಾರ ಬಿಡಂಗಿಲ್ಲ ಅದು ಅಷ್ಟೇ. ಸೊ ಹಂಗಾಗಿ 1 8 ಹಾಕ್ಬೇಕಾಗ್ತೈತಿ. ಸೊ ಎಣ್ಣೆ ಒಳಗೆ ಹಾಕಿದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಇದ್ರೂ ಸಾಕಾಗ್ತೈತಿ. ಸೊ ಇವಾಗ ಉಳ್ಳಾಗಡ್ಡಿ ಹಾಕೊಂಡು ನಾನು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ರೀ. ಸೊ ಅಂದ್ರೆ ಉಳ್ಳಾಗಡ್ಡಿನೂ ಜಲ್ದಿ ಬೇಕೈತಿ. ಆಮೇಲೆ ಉಪ್ಪನ್ನು ಈಗ ಹಾಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಳ್ಳಾಗಡ್ಡಿ ಎಷ್ಟು ಕಾಣುತ್ತೆ, ಶೇಂಗಾ ಕಾಳು ಅಷ್ಟೇ ಕಾಣ್ಬೇಕು. ಹೌದು, ಅಂದ್ರೆ ಟೇಸ್ಟ್ ನಿಮ್ಗೆ ಗೊತ್ತೈತೆ. ಅವಲಕ್ಕಿ ಉಪ್ಪಿಟ್ಟಿಗಿಂತ ಒಗ್ಗರಣೆ ರೊಟ್ಟಿಗೆ ಸ್ವಲ್ಪ ಶೇಂಗಾ ಜಾಸ್ತಿ ಬೇಕು. ಅಂದ್ರೆ ಟೇಸ್ಟ್ ಅದ್ರ ಸಂಬಂಧ. ಸೊ ಇದಾದ್ಮೇಲೆ ನೀವು ಬೆಲ್ಲ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಸಕ್ಕರೆ ಆದರೂ ಯೂಸ್ ಮಾಡ್ಬೋದು. ಎರಡರಾಗ ಒಂದು ಯೂಸ್ ಮಾಡಿ ಸ್ವೀಟಿಗೆ. ಸೊ ಸ್ವಲ್ಪ ಸಕ್ಕರೆ ಹಾಕಬೇಕು. ಯಾವುದೇ ಖಾರದ ಅಡುಗೆ ಮಾಡ್ರಿ ನೀವು, ಅದಕ್ಕೆ ಸ್ವಲ್ಪ ಸ್ವೀಟ್ ಹಾಕ್ಬೇಕು. ಯಾವುದೇ ಸ್ವೀಟಿನ ಅಡುಗೆ ಮಾಡ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬೇಕು. ಅದಾದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇಷ್ಟು ರೆಡಿ ಆಯ್ತು. ಈಗ ಅರಿಶಿನ ಪುಡಿ ಏನೈತಿ, ಸೊ ಇದನ್ನು ಹಾಕ್ತೀನಿ. ಎಷ್ಟು ಸ್ಪೂನ್ ಹಾಕ್ಬೇಕಾ? ಕಲರ್ ಕಲರ್ ಎಷ್ಟು ಬೇಕು, ಭಾಳ ಕಲರ್ ಬೇಕು ಭಾಳ. ಆಮೇಲೆ ಸ್ವಲ್ಪ ಏನೈತಿ ಹಂಗೆ ಹೇಳಿ ಅವರಿಗೆ 1-2 ಸ್ಪೂನ್ ಅಷ್ಟೇ ಮಸಾಲ ಪುಡಿ ಹಾಕ್ಬೇಕು. ಯಾವ ಮಸಾಲೆ ಇದೆ? ಮಸಾಲ ಮಸಾಲ ಪುಡಿ. ನಿಮ್ಗೆ ಯಾರು ಮನ್ಯಾಗ ಯಾರು ಇರ್ತೈತೆ ಅದನ್ನ ಹಾಕ್ರಿ. ಎಗ್ ಮಸಾಲೆ ಇದ್ರೆ ಹಾಕ್ತೀನಿ. ನಡೀತೈತೆ. ಅದಕ್ಕೆ ಆ ಎಗ್ ಮಸಾಲ ಒಳಗೇನು ಎಗ್ ಹಾಕಿರಂಗಿಲ್ಲ, ಏನಿಲ್ಲ. ಎಲ್ಲ ಮಸಾಲಾನು ಒಂದೇ. ಸುಳ್ಳ ಎಗ್ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಸಪ್ರೇಟ್ ಮಾಡಿರ್ತಾರೆ. ಬಟ್ ಎಲ್ಲ ಮಸಾಲಾನು ಒಂದೇ. ಎಗ್ ಮಸಾಲ ಮತ್ತು ಚಿಕನ್ ಮಸಾಲ ಎರಡೂ ಒಂದೇ. ಪ್ಯೂರ್ ವೆಜಿಟೇರಿಯನ್ಸಿಗೆ ವೆಜ್ ಮಸಾಲ ಇದಿಷ್ಟ ಆಯ್ತು. ಸೊ ಇವಾಗ ಹುಣಸೆ ಯಾವಾಗ ಹಾಕೋದು? ಹಾಕ್ತೀನಿ. ಏನು ಹುಣಸೆ ಹಣ್ಣು ಏನೈತಲ್ರಿ, ಸೊ ಇದನ್ನು ಇವಾಗ ಗಾರ್ನಿಗೆ ಹಾಕ್ಬಿಡ್ತೀನಿ. ಇಷ್ಟು ಹೇಳಿಲ್ಲ ಅಂದ್ರೆ ಹಾಕತ್ತೀವಿ. ಹಾಕ್ತಿದ್ನಿ, ಹಿಂದಾಗ ಹಾಕ್ತಿದ್ನಿ ಅಂದ್ರೆ ಹಾಕ್ತಿದ್ನಿ. ನೀವು ಹೇಳಿದ್ವಿ ಅಷ್ಟೊತ್ತಿಗೆ. ಸೊ ಈ ಥರ ಆಯ್ತಾ. ನೆಕ್ಸ್ಟ್ ಈ ರೊಟ್ಟಿ ಏನೈತಲ್ರಿ, ಸೊ ಇವನ್ನ ಮುರಿದಿಟ್ಕೊಂಡೈತಲ್ಲ, ಇದನ್ನ ವಾಶ್ ಮಾಡ್ಕೋಬೇಕು. ಸ್ವಲ್ಪ ವಾಶ್ ಮಾಡ್ಬೇಕನ, ಅಂದ್ರೆ ನೀರ್ ಹಾಕಿ ತೊಳ್ಕೊಬೇಕಷ್ಟೇ. ಅಂದ್ರೆ ಇರುಬಿ ಎಲ್ಲ ಹೋಗಿರ್ತಾವಲ್ಲ ಹಂಗ. ಮತ್ ನೀವ್ ಹಂಗ ಅನ್ಬೇಡ. ಇರಿಬಿ ಇಲ್ರಿ ಇದ್ರಾಗ. ಮತ್ತ ಅವ್ರ ಹಂಗ ಅಂತಿರ್ತಾರ. ಒಟ್ಟ ನಿನ್ನಿದ್ ಏನಾರ ಹಿಂಗ್ ಉಳ್ದಿದ್ ಏನಾರ ಮಾಡಕತ್ರ ಹಿಂಗ ಏನಾರ ಒಂದ್ ಅನ್ನೋದ. ಇದ್ರೊಳಗ ಎಲ್ಲಾ ಪೌಷ್ಟಿಕಾಂಶಗಳು ಇರ್ತಾವು. ಸೊ ಇನ್ನ ವಾಶ್ ಮಾಡ್ಕೋಬೇಕು. ವಾಶ್ ಯಾಕೆ ಮಾಡ್ಕೋಬೇಕು ಅದನ್ನ ಹೇಳಿದ್ ನೀವು. ಅಮ್ಮ ಮಾಡಂತ ಅಂದ್ರೆ ಮೆತ್ತಗಾಕವಲ್ಲ, ಅದ್ರ ಸಲುವಾಗಿ ಟೇಸ್ಟ್ ಬರ್ತೈತಿ. ಗಟ್ಟಿ ಇತ್ತಂದ್ರ ಹಲ್ಲ ಸಿಕ್ಕೊಂತಾವ. ಅಂದ್ರ ನೀರೇನು ಹಾಕಂಗಿಲ್ಲಲ್ಲ ನಾವು. ಅಂದ್ರೆ ನೀರು ಅದು ತೊಳೆದಲ್ಲ, ಸುಮ್ಮನೆ ಹಂಗ ಸಿಂಪಡಿಸ್ಬೇಕು. ಅವಲಕ್ಕಿ ಹೆಂಗ್ ನೀರು ಸಿಂಪಡಿಸ್ತಾವಲ್ಲ ಹಿಂಗ್ ಮಾಡ್ಬೇಕು. ನಿನಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿದೆ.
ಈಗ ಆಲ್ರೆಡಿ ಒಂದ್ಸತಿ ವಾಶ್ ಮಾಡಿತ್ತು, ಸೊ ನಿಮಗೆ ತೋರ್ಸಕ್ಕಂತೇಳಿ ನಮ್ಗೆ ವಾಶ್ ಮಾಡಿ. ಇವಾಗ ಈ ರೊಟ್ಟಿ ಏನು ತಗೊಂಡಿತ್ತಲ್ಲ ಪೀಸ್ ಸೊ ಅದನ್ನು ಇವಾಗ ಹಾಕ್ತೀನಿ. ಸೊ ಈ ಥರ ಈಸಿಯಾಗಿ ಮಾಡ್ಬೋದು ನೋಡ್ರಿ, ಏನು ತ್ರಾಸಿಲ್ಲ. ಆರಾಮಾಗಿ ಜಾಸ್ತಿ ಟೈಮು ತೊಗೊಳಂಗಿಲ್ಲ, ಒಂದು 5 ನಿಮಿಷದಾಗ ಆಗ್ಬಿಡ್ತೈತಿ. ಟೇಸ್ಟಿಯಾಗಿರ್ತೈತಿ. ಮೇನ್ ಪರ್ಪಸ್ ನೀರು ತೊಳೆಯೋದು ಮತ್ತು ನಾ ಸುಮ್ಮನೆ ಕಾಮಿಡಿ ಮಾಡಿದ್ವಿ, ಮತ್ತು ಹಂಗೆ ಸೀರಿಯಸ್ ಮಿಕ್ಸ್ ಮಾಡ್ಬೇಕಾ ಹಿಂಗೆ ಇಡ್ಬೇಕಾ? ಇದಿಷ್ಟ ಆಯ್ತಲ್ರಿ, ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕೈಲಿ ಹಿಡ್ಕೊ, ಏನಾಗಲ್ಲ. ಕೈಯೇನ ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಎಲ್ಲ ರೊಟ್ಟಿಗೂ ಹತ್ಬೇಕು ಒಗ್ಗರಣೆ. ಸೊ ನಾವು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕಬಾರ್ದ್ರಿ. ಹುಣಸೆ ಹಣ್ಣು ಒಳಗೆ ಏನು ನೀರು ಇರ್ತೈತಲ್ಲ, ಹುಣಸೆ ಹಣ್ಣು ನೀರೇನು ಹಾಕಿರ್ತೀವಲ್ಲ, ಸೊ ಅದು ಅಷ್ಟೇ ಸಾಕು. ಸೊ 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 ಈ ಥರ ಎಲ್ಲ ರೊಟ್ಟಿನೂ ಎಲ್ಲೋ ಕಲರ್ ಆಗುವಂಗೆ ಎಲ್ಲ ಒಗ್ಗರಣೆ ರೊಟ್ಟಿಗೆ ಹತ್ತಬೇಕು, ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಫುಲ್ ಕಲಸಿದ್ದಾತ್ರಿ. ನೆಕ್ಸ್ಟ್ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗಿಯೈತಿ. ನೋಡ್ರಿ, ಇಷ್ಟ ನೀವು ಮನೆಯೊಳಗೆ ಮಾಡ್ಕೊಂಡು ತಿನ್ರಿ. ಈಸಿಯಾಗಿ ಮಾಡ್ಕೊಂಡು ತಿನ್ರಿ. ಯಮ್ಮಿಯಾಗಿ ಇರ್ತೈತಿ. ಸೊ ಇವಾಗ ಇಷ್ಟು ರೆಡಿ ಆಯ್ತು ನೋಡ್ರಿ, ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿನ್ನತ್ತೇನೆ ನಾನು. ಸೊ ಯಾವ ಥರ ಆಗೈತೆ ಅಂತ ಹೇಳ್ತೀನಿ. ಮಸ್ತ್ ಆಗೈತೆ ನೋಡ್ರಿ. ನಾ ಮಾಡಿನಂತ ಹೇಳತ್ತಿಲ್ಲ, ಬಟ್ ಸೀರಿಯಸ್ಲಿ ಭಾರಿ ಆಗೈತಿ. ಟೇಸ್ಟ್ ಅಂತೂ ಭಾರಿ ಐತಿ. ಸೊ ನೀವಂತರೂ ಮಿಸ್ ಮಾಡಬೇಡ್ರಿ, ಡೆಫಿನೆಟಾಗಿ ಒಂದ್ಸತಿ ಮಾಡ್ಕೊಂಡು ತಿಂದು ನೋಡ್ರಿ. ರೊಟ್ಟಿದು ಶೇಂಗಾ ಕಾಳು ಮಾತ್ರ ಹಾಕೋರಿ. ಶೇಂಗಾ ಕಾಳು ಹಾಕಿದ್ರೆ ಇದು ಟೇಸ್ಟ್. ನೀವು ರೊಟ್ಟಿ ಉಳಿದಂತ ಅಷ್ಟ ಅಲ್ಲ, ಇರೋ ರೊಟ್ಟಿನೂ ಸಿಗುತ್ತೆ. ನೀವು ರೊಟ್ಟಿ ಉಳಿದೈತಂತ ಅಷ್ಟ ಮಾಡ್ಕೋಬೇಡ್ರಿ. ನಿಮ್ಗೆ ರೊಟ್ಟಿ ಮಾಡ್ಕೊಂಡಾದ್ರೂ ಮಾಡ್ಕೊಂಡ್ರು ಟೇಸ್ಟ್ ಇರ್ತೈತಿ. ಸೊ ಮಸ್ತ್ ಐತಿ, ಇಷ್ಟ ಆಯ್ತು ನಂಗಂತೂ. ಕಟಕ್ ರೊಟ್ಟಿಲೇನು ನೀವು ಈ ಥರ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಕಟಕ್ ರೊಟ್ಟಿ ಮಾಡ್ಕೊಂಡಿದ್ರೆ ನಂಗೆ ಇಷ್ಟ ಆಯ್ತು. ಸೊ ಹಂಗೆ ಇನ್ನೊಂದೇನಂದ್ರೆ, ಇವತ್ತು ನಮ್ಮ ಕಾಕ ಡ್ರ್ಯಾಗನ್ ಫ್ರೂಟ್ ತಗೊಂಡ್ಬಂದಿದ್ದಾರೆ. ಸೊ ಈ ಥರ ಐತೆ ನೋಡ್ರಿ. ಸೊ ನಾವು ಒಂದ್ಸತಿನೂ ಡ್ರ್ಯಾಗನ್ ಫ್ರೂಟ್ನ ಟೇಸ್ಟ್ ಮಾಡೇ ಇಲ್ಲ. ಸೊ ಕೇಳಿದ್ದೆ ತಿನ್ಬೇಕಂತ ಅನ್ಸಾತಿತ್ತು, ಬಟ್ ಒಂದ್ಸತಿನೂ ನಾನು ತಿಂದೇ ಇಲ್ಲ. ಮುಂಚೆ ನನಗೆ ಈ ಥರ ಫ್ರೂಟ್ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಇವಾಗ ತಂದಾರಲ್ಲ, ಕಟ್ ಮಾಡಿ ಯಾವ ಥರ ಐತಿ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೋತೀನಂತೆ. ಸೊ ಹಂಗೆ ಟೇಸ್ಟ್ ಯಾವ ಥರ ಇರ್ತೈತಿ ಅಂತಂದು ನೋಡೋಣಂತೆ. ಸೊ ಫಸ್ಟ್ ಟೈಮ್ ಅಲ್ಲ ನಾನು ಇದನ್ನು ಕಟ್ ಮಾಡೋಣ. ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಕುಡಿದು ಹೊಸ ರೂಢ ಐತೆ. ಇಲ್ಲ ರೀ, ಚೆಂದ ಮಾಡ್ತಾರೆ. ನಿಂಗೆ ಗೊತ್ತಾಗಲ್ಲ ಸುಮ್ಮನೆ. ಒಂದ್ಸತಿ ಅಲ್ಲಿ ನೋಡಿಲ್ಲ? ಹಾಂ, ನಾನು ವೀಡಿಯೋಸ್ನಾಗೆಲ್ಲ ನೋಡೀನಿ. ಅಲ್ಲ, ತಿನ್ನೋದು ನೋಡಿಲ್ಲ? ನಿಂಗೆ ಗೊತ್ತಾಗಿಲ್ಲ ಸುಮ್ಮನೆ. ಸೊ ಫ್ರೂಟ್ ಹಿಂಗೆ ತೊಳೆ ಯಾವ ಕಲರ್ ಇರ್ತೈತಿ ಹೇಳ್ರಿ? ಗ್ರೀನ್ ಅಲ್ಲ, ರೆಡ್. ನೈಸ್ ಅಲ್ಲ, ಚೆನ್ನಾಗಿ ಕಾಣಿಸತೈತಿ. ಇದೇನೈತಲ್ಲ ಸಿಪ್ಪಿ, ಈ ಸಿಪ್ಪಿ ತೆಗಿಬೇಕಂತಿದನ ಈ ಥರ ಸಿಪ್ಪಿ ತೆಗಿಬೇಕಿದ್ನ. ನೋಡೋದು ಇಷ್ಟ ಸಿಪ್ಪಿ ತೆಗಿಯೋದಿದ್ನ. ಇಲ್ಲ ಇದಾ ಇಲ್ಲ, ಅದಿರೋದು ಸಿಪ್ಪಿ ಅಷ್ಟು ಹೋದ್ರೆ ಸಾಕಂತದ. ಮತ್ತೆ ಸಿಪ್ಪಿ ಅಲ್ಲ ರೀ ಅದು. ಸೊ ಈ ಥರ ಏನು ಪಿಂಕ್ ಐತ್ರಿ, ಇದು ರೆಡ್ ಅಂತ. ರೆಡ್ ಐತಿ. ಸೊ ಇವಾಗ ಇದನ್ನು ಕಟ್ ಮಾಡಕತ್ತೀನಿ. ಡ್ರ್ಯಾಗನ್ ಫ್ರೂಟ್ ಹೆಂಗಿರ್ತೈತನ, ಇದು ಟೇಸ್ಟ್ ಇರ್ತೈತನ ಏನು? ಸೊ ಇಷ್ಟು ಟೇಸ್ಟ್ ಮಾಡ್ತೀನಿ ನಾ. ಫಸ್ಟ್ ಹಿಂಗೆ ತಿನ್ನೋದಿದೆ, ಇಷ್ಟ ತಿನ್ನೋದಿದೆ. ಚೆನ್ನಾಗೈತ್ರಿ. ತಿನ್ರಿ ಮಸ್ತ್ ಐತಿ ನೋಡ್ರಿ. ನಾ ಫಸ್ಟ್ ಟೈಮ್ ತಿಂದಿದ್ದನ್ನು ಸೂಪರ್ ಐತಿ, ಭಾಳ ಇಷ್ಟ ಆಯ್ತು. ಆ್ಯಕ್ಚುಲಿ ಜ್ಯೂಸ್ ಕುಡ್ತಿದ್ವಿ, ಹಣ್ಣು ತಿಂತಿದ್ದಿಲ್ಲ. ಸೊ ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ಇದು ಫ್ರೂಟ್ ಚೆನ್ನಾಗೈತಿ, ಸ್ವೀಟಾಗೈತಿ.
ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.